ವೀಕ್ಷಕರೇ ನೀವು ನೋಡ್ತಾ ಇರೋ ಇವಾಗ ಈ ಬಿಲ್ಡಿಂಗ್. ಹಾ ಸರ್. ಈ ಬಿಲ್ಡಿಂಗ್ ಅಲ್ಲ, ಮತ್ತೆ ಇನ್ಯಾವ ಬಿಲ್ಡಿಂಗ್ ಸರ್? ನಾವ್ ಇವತ್ತು ಬಂದ್ಬಿಟ್ಟು ತೋರ್ಸೋದು ಬಂದ್ಬಿಟ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಡಿಸೈಡ್ ಮಾಡಿ ಪ್ರಾಜೆಕ್ಟ್ ಮತ್ತೆ ಯಾವ ಬಿಲ್ಡಿಂಗ್ ಸರ್ ನಾವು ಮಾಡ್ತಿರೋದು? ಇದೇ ಬಿಲ್ಡಿಂಗ್. ನಮಸ್ಕಾರ ವೀಕ್ಷಕರೇ, ನಾನ್ ಕುಸುಮ, ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಇಂದ. ನೀವು ನಮ್ಮ ಪೇಜಲ್ಲಿ ಬರೀ ಕಂಪ್ಲೀಟೆಡ್ ಹೌಸ್ ಟೂರ್ ಮಾತ್ರ ನೋಡಿರ್ತೀರಾ. ಬಟ್ ಇವತ್ತು ನಾವು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಹೇಗೆ ನಡೀತಿದೆ, ಯಾವ ಥರ ಕನ್ಸ್ಟ್ರಕ್ಷನ್ ಆಗ್ತಿದೆ ಮತ್ತು ಯಾವ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಪ್ರವೀಣ್ ಸರ್ ಇದ್ದಾರೆ. ಅವ್ರದ್ದು ಹತ್ರ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕರೇ. ಸರ್, ಇವಾಗ ನಾವು ಎಲ್ಲಿದ್ದೀವಿ, ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ? ಸೊ ನಾವು ಇವತ್ತಿರೋ ಜಾಗ ಬಂದ್ಬಿಟ್ಟು ಯಕ್ಷನಗರ BTM ರೆಸಿಡೆನ್ಸಿ ಫೇಸ್ 2 ಅಲ್ಲಿ ಇದೀವಿ. ಸೊ ನೀವು ನಮ್ಮ ಹಿಂದೆ ನೋಡ್ತಾ ಇರೋ ಬಿಲ್ಡಿಂಗ್ ಬಂದು 35/45 ಅಲ್ಲಿ. ಸೈಟ್ ಸ್ವಲ್ಪ ಆಡ್ ಇದೆ. ಸರ್, ಇದು ಯಾವ್ದು ಯಾವ ಸೈಟ್ ಬರ್ತಾ ಇದೆ? ಕಾರ್ನರ್ ಸೈಟಾ ಇಲ್ಲ ಮೇಡಮ್? ಇದು ನಾರ್ತ್ ವೆಸ್ಟ್ ಸೈಡ್ ಕಾರ್ನರ್ ಬರ್ತಾ ಇದೆ. ನಾರ್ತ್ ಕಡೆಗೆ ನಿಮ್ಗೆ ಮೇನ್ ಎಂಟ್ರೆನ್ಸ್ ಬಂದಿದೆ, ವೆಸ್ಟ್ ಸೈಡ್ ಗೆ ರೋಡ್ ಬಂದಿದೆ. ಸೊ ಇದು ಕಾರ್ನರ್ ಸೈಟ್ ಇರೋದ್ರಿಂದ ನಿಮ್ಗೆ ವೆಂಟಿಲೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಇದರಲ್ಲಿ. ಸರ್, ಇವಾಗ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳ್ಬಿಡಿ ನಮ್ಗೆ. ಸೊ ಫಸ್ಟ್ ನಾವು ವೆಸ್ಟ್ ಫೇಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇಲ್ಲಿ ನಿಮ್ಗೆ ಒಂದು ಬಾಲ್ಕನಿ ಬಂದಿದೆ. ಆ ಕಡೆ ಬಂದ್ಬಿಟ್ಟು ನಾವು ಬಾಕ್ಸ್ ಟೈಪ್ ಅಲ್ಲಿ ಎಲಿವೇಶನ್ ಅಲ್ಲೇ ಮಾಡಿದೀವಿ. ಸೊ ಈ ಬಾಲ್ಕನಿಯಲ್ಲಿ ಏನ್ ಯೂಸ್ ಮಾಡಿದೀವಿ ಅಂದ್ರೆ ನಿಮ್ಗೆ ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ ಯೂಸ್ ಮಾಡಿದೀವಿ. ಅಲ್ಲೇನ್ ಬರ್ತಿದೆ ಸರ್? ಫುಲ್ ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಆಗ್ತಿದೆ. ಟೆಕ್ಸ್ಚರ್ ಪೇಂಟ್ ಅಲ್ಲಿ ಮಾಡ್ತೀವಿ. ಅದು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಷ್ಟು ಗೊತ್ತಾಗಲ್ಲ. ಅದು ಕಂಪ್ಲೀಟ್ ಟೂರ್ ಮಾಡ್ಬೇಕಾದ್ರೆ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆದಾಗ ನಿಮ್ಗೆ ಇನ್ನೊಂದ್ಸರಿ ಬಂದು ನೋಡುವಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅವಾಗ್ಲೂ ಬರ್ತೀವಲ್ಲ ಸರ್ ನಾವು ಕಂಪ್ಲೀಟೆಡ್ ಟೂರ್ ಎಲ್ಲ ಆದ್ಮೇಲೆ, ಅವಾಗ ನೀವು ನೋಡಿರಂತೆ ವೀಕ್ಷಕರೇ. ಸೊ ಇವಾಗ ನೀವು ನಾರ್ತ್ ಸೈಡ್ ಬಂದಾಗ ಇಲ್ಲಿ ನಿಮ್ಗೆ ಸೇಮ್ ಬಾಲ್ಕನಿಗೆ ಏನು ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ ಯೂಸ್ ಮಾಡಿದೀವಿ ಅದೇನೇ ಯೂಸ್ ಮಾಡಿದೀವಿ ಫ್ರಂಟ್ ಅಲ್ಲಿ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಪಾರ್ಕಿಂಗ್ ತನಕ ಬರುತ್ತೆ. ಸೇಮ್ ಟೈಲ್ ಪಾರ್ಕಿಂಗ್ ತನಕ ಬರುತ್ತೆ. ಇದು ಪಾರ್ಕಿಂಗ್ ಬರುತ್ತೆ ನಮಗೆ. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್, ಒಂದೇ ಒಂದು ಸಿಂಗಲ್ ಕಾರ್ಗೋಸ್ಕರ ಪಾರ್ಕಿಂಗ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಮೇಲೆ ನೀವು ಬಂದ್ಬಿಟ್ಟು ಒಂದು ಬಾಲ್ಕನಿ ಬಂದಿದೆ, ಅಲ್ಲೂ ನಾವು ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ ಕೊಟ್ಟಿದೀವಿ. ಅಂಡ್ ಜಾಸ್ತಿ ಗ್ರ್ಯಾಂಡ್ ಆಗು ಹೋಗಿಲ್ಲ, ಸಿಂಪಲ್ ಆಗು ಮಾಡಿಲ್ಲ. ಇದು ಫುಲ್ ಟೆಕ್ಸ್ಚರ್ ಪೇಂಟ್ ಬರ್ತಿದೆ. ಇದು ಫುಲ್ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಬರುತ್ತೆ ಮೇಡಮ್. ಬನ್ನಿ ವೀಕ್ಷಕರೇ, ಇವಾಗ ಒಳಗಡೆ ಯಾವ ತರ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ, ನೋಡೋಣ. ಸರ್, ನೀವು ಯಾವ ತರ ಬ್ಲಾಕ್ಸ್ ನೆಲ್ಲ ಯೂಸ್ ಮಾಡ್ತೀರಾ ಅದು ಸ್ವಲ್ಪ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ, ಯಾವ ತರ ಯೂಸ್ ಮಾಡ್ತಿರ್ತೀರಾ ಅಂತ? ಸೊ ಇವಾಗ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಹೈಡ್ರಾಲಿಕ್ ಬ್ಲಾಕ್ಸ್ ಆಲ್ಫಾದು. ಇದೇನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ಹಾ ಮೇಡಮ್, ಇದರಲ್ಲಿ ಏನಂದ್ರೆ ನಿಮಗೆ ಹೈಡ್ರಾಲಿಕ್ ಬ್ಲಾಕ್ಸ್ ಆಗಿರೋದ್ರಿಂದ ನಿಮಗೆ ಫಿನಿಶ್ ಕ್ವಾಲಿಟಿ ಎಲ್ಲ ನೋಡಕ್ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಬ್ರಿಕ್ಸ್ ಕಿನ ಇದು ಸ್ವಲ್ಪ ನೋಡಕ್ಕೂ ಚೆನ್ನಾಗಿರುತ್ತೆ ಅಂಡ್ ಬೇಗ ಕೆಲಸ ಮುಗಿಯುತ್ತೆ. ಇವಾಗ ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಸರ್, ಏನ್ ಸರ್ ಇದು ಬಿಲ್ಡಿಂಗ್ ಸ್ವಲ್ಪ ಹೈಟ್ ಅಲ್ಲಿ ಬಂದಿರೋಂಗಿದೆ? ಹೌದು ಮೇಡಮ್, ಆಲ್ಮೋಸ್ಟ್ ಒಂದು 4 ಫೀಟ್ ಹೈಟ್ ಮಾಡಿದೀವಿ ಬಿಲ್ಡಿಂಗ್ ನ. ಬಿಲ್ಡಿಂಗ್ ರೋಡ್ ಬಂದು ಸ್ವಲ್ಪ ಸ್ಲೋಪ್ ಇರೋದ್ರಿಂದ ಈ ಕಡೆ 1.5 ಫೀಟ್ ಹೈಟ್ ಮಾಡ್ಬಿಟ್ಟು ಆ ಕಡೆ ಒಂದು 2 ಫೀಟ್ ಹೈಟ್ ಮಾಡಿಸಿದೀವಿ. ಇದು ಮನೆ ಎಷ್ಟು ಫೀಟ್ ಅಲ್ಲಿ ಬರ್ತಿದೆ ಸರ್? 4 ಫೀಟ್ ಇದೆ ಮೇಡಮ್ ರೋಡ್ ಲೆವೆಲ್ ಇಂದ. ಸೊ ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಒಂದ್ 2 ಸ್ಟೆಪ್ ಬರುತ್ತೆ ಮನೆಗೆ ಎಂಟ್ರಿ ಆಗೋ ತರ. 2 ಸ್ಟೆಪ್ ಕೊಡ್ತೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ನೀವು ಹಂಗೆ ಎಂಟ್ರಿ ಆಗ್ತಾ ಇರುವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ರೆಗ್ಯುಲರ್ ಆಗಿ ನಾವು ಪೂಜಾ ರೂಮ್ಗೆ ಮತ್ತೆ ಮೇನ್ ಡೋರ್ಗೆ ಬಂದ್ಬಿಟ್ಟು ನಿಮಗೆ TK ಪ್ರೊವೈಡ್ ಮಾಡ್ತೀವಿ. ಅಂಡ್ ಸಡನ್ ಆಗಿ ಶಾಕ್ ಆಗಬೇಡಿ, 7 ಫೀಟ್ ಹೈಟ್ ಕೊಟ್ಟಿದೀವಿ. ಅಂಡ್ ಇಲ್ಲೊಂದು ವಿಂಡೋ ಕೊಟ್ಟಿದೀವಿ ಸೇಫ್ಟಿಗೋಸ್ಕರ. ಸರ್, ಇದೇನಿದು ವಿಂಡೋ ಅಲ್ಲ ಡೋರ್ ಈ ತರ ಇದು ಬಂದಿದೆ? ಮೇಡಮ್, ಇದು ಆಕ್ಚುಲಿ ಬಂದ್ಬಿಟ್ಟು ಟೆಂಪರರಿ ಡೋರ್ ಅಂತ ಹೇಳ್ತೀವಿ. ಕೆಲಸ ಮುಗಿಯೋ ತನಕ ಇದನ್ನ ಯೂಸ್ ಮಾಡ್ತೀವಿ. ಒನ್ಸ್ ಕೆಲಸ ಕಂಪ್ಲೀಟ್ ಆದ್ಮೇಲೆ ಡೋರ್ ಫಿಟ್ಟಿಂಗ್ಸ್ ಯಾವಾಗ ಬರುತ್ತೋ ಅವಾಗ ಇದನ್ನ ನಾವು ರಿಮೂವ್ ಮಾಡ್ತೀವಿ. ಸರ್, ಇದು ಕೆಳಗಡೆ ಎಲ್ಲ ನಾವು ಯಾವ ಟೈಲ್ಸ್ ನ ಹಾಕಿರೋದು ಇಲ್ಲಿ ನೀವು? ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಮಾರ್ಟ್ ಮಾರ್ಬಲ್ ವೈಟ್ ಕಲರ್ ಪ್ರೊವೈಡ್ ಮಾಡಿದ್ದಾರೆ. ಕ್ಲೈಂಟ್ ವೈಟ್ ಕಲರ್ ಚೂಸ್ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರಬಹುದು. ಅಂಡ್ ಬೆಡ್ರೂಮ್ಸ್ ಗೆ ಕಡೆಗೆಲ್ಲ ಬಂದ್ಬಿಟ್ಟು ವುಡನ್ ಫಿನಿಶ್ ಕಜಾರಿಯಾ ಟೈಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲೆಲ್ಲ ಯಾವ ಟೈಲ್ಸ್ ಸರ್ ಇಟ್ಟಿದ್ದಾರೆ? ಇದೆಲ್ಲ ಮೇಡಮ್, ಇದು ಟೈಲ್ಸ್ ಅಲ್ಲ, ಇದು ಗ್ರಾನೈಟ್ ಕಟ್ ಮಾಡ್ಬಿಟ್ಟು ವಿಂಡೋಸ್ ಗೋಸ್ಕರ ಎಡ್ಜ್ ಬಿಲ್ಡಿಂಗ್ ಕೊಡ್ತಾ ಇದೀವಿ. ಇದೆಲ್ಲ ಅದೇನೇ ಬರುತ್ತಲ್ಲ? ಹಾ ಮೇಡಮ್, ಕಂಪ್ಲೀಟ್ ಅದು ಗ್ರಾನೈಟ್ ವಿಂಡೋಸ್ ಗೋಸ್ಕರ ರೆಡಿ ಮಾಡಿ ಇಕ್ಕಿದೀವಿ. ವರ್ಕರ್ಸ್ ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರು. ಅದು ಹಾಲ್ ಅಲ್ಲೇ 3 ವಿಂಡೋಸ್ ಕೊಟ್ಬಿಟ್ಟಿದ್ದೀರಾ? ಹೌದು ಮೇಡಮ್, ವೆಂಟಿಲೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಕಂಪ್ಲೀಟ್ ಟೈಲ್ಸ್ ಬಾತ್ರೂಮ್ ಏನ್ ಯೂಸ್ ಮಾಡ್ತಾ ಇದ್ರು ಕಜಾರಿನಾಗೆ ಹೋಗಿ. ಇದೇ ಟೈಲ್ಸ್ ಅಲ್ವಾ ಸರ್ ಇಲ್ಲಿ ಕೆಳಗಡೆ ಹಾಕಿರೋದು ಕೂಡ? ಹಾ ಮೇಡಮ್, ಇದು ಸ್ಮಾರ್ಟ್ ಮಾರ್ಬಲ್. ಇದು ಥಿಕ್ನೆಸ್ ನೀವು ನೋಡಬಹುದು, 15 mm ಥಿಕ್ನೆಸ್ ಬರುತ್ತೆ. ಇದು ನಿಮಗೆ ನಾರ್ಮಲ್ ಟೈಲ್ಸ್ ಬಂದು ನಿಮಗೆ 12 mm ಆತರ ಬರುತ್ತೆ, 10 and 12 mm. ಇದು ನಿಮಗೆ 15 mm ಥಿಕ್ನೆಸ್ ಬರುತ್ತೆ. ಸರ್, ಇದೆಲ್ಲ ಏನ್ ಬರ್ತಿದೆ? ಇದೆಲ್ಲ ಮೇಡಮ್, ಇದೆಲ್ಲ ಬಂದ್ಬಿಟ್ಟು ಸಿಪೇಜ್ ಮತ್ತೆ
ಪ್ಲಂಬಿಂಗ್ ಲೈನ್ ಮತ್ತೆ ಸೀಪೇಜ್ ಲೈನು. ಸೊ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ನಾವು ಯೂಸ್ ಮಾಡೋದು ಸುಪ್ರೀಂ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಅದು ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಇಲ್ಲ ಪ್ರೀಮಿಯಂ ಮಾತ್ರ ಅಲ್ಲ, ಎಲ್ರು ಬೇಸಿಕ್ ಆಗ್ಲಿ ಪ್ರೀಮಿಯಂ ಆಗಲಿ ಎಲ್ಲದೂ ನಾವು ಸುಪ್ರೀಂ ಪ್ಯಾಕೇಜ್ ಸುಪ್ರೀಂ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ವಾಟರ್ ಲೈನಿಗೆ ಎಲ್ಲ ಬಂದ್ಬಿಟ್ಟು ನಾವು ಆಶೀರ್ವಾದ್ ಪೈಪ್ ಯೂಸ್ ಮಾಡ್ತೀವಿ. ಅದೇನು ಸ್ಟೋರ್ ಕೇಸ್ ಏನಾದ್ರು ಸ್ಪೇಸ್ ಏನಾದ್ರು ಬರ್ತಿದ್ಯಾ ಅಲ್ಲಿ? ಹಾ ಮೇಡಮ್, ಇದು ಇಂಟೀರಿಯರ್ಸ್ ಎಲ್ಲ ಕವರ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಅಲ್ಲಿ UPS ಯೂನಿಟ್ ಪಾಯಿಂಟ್ ತರ ಮಾಡಿಸ್ಕೊಂತಾ ಇದ್ದಾರೆ. ಸರ್ ಇದೇನ್ ನಮಗೆ ಇಲ್ಲೇನ್ ಸಿಗ್ತಾ ಇದೆ? ಸೊ ಇದು ಡೈನಿಂಗ್ ಏರಿಯಾ ಪ್ಲಸ್ ಕಿಚನ್ ಏರಿಯಾ ಬರುತ್ತಾ ಇದೆ ಮೇಡಮ್. ಡೈನಿಂಗ್ ಕಮ್ ಕಿಚನ್ ಅಂತ. ಇದು 12 ಫೀಟ್ ಗೆ 10 ಫೀಟ್ ಇದೆ ನಿಮಗೆ. ಅಂಡ್ ಇಲ್ಲೊಂದು ಸ್ಕೈಲೈಟ್ ಬೇರೆ ಪ್ರೊವೈಡ್ ಮಾಡಿದೀವಿ. ಅದೇ ಬೆಳಕು ಚೆನ್ನಾಗಿ ಬರ್ಲಿ, ಮತ್ತೆ ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಕೂಡ ಚೆನ್ನಾಗಿ ಕೇಳಿಸುತ್ತೆ. ಸೊ ನೀವು ನೋಡಿದಿರಲ್ಲ ಅಲ್ಲಿ ಗ್ರೈಂಡ್ ಕಟ್ ಮಾಡಿಕ್ಕಿದ್ರು, ಇಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿದೀವಿ, ಏಜ್ ಬಿಡಿಂಗ್ ಕೊಟ್ಟಿದೀವಿ ಆಲ್ರೆಡಿ. ಸೊ ಕಂಪ್ಲೀಟ್ ಗ್ಯಾಲಕ್ಸಿ ಬ್ಲಾಕ್ ಅಲ್ಲಿ ಏಜ್ ಬಿಡಿಂಗ್ ಕೊಟ್ಟಿದೀವಿ. ಇನ್ನು ಇದು ನಮಗೆ ಕಿಚನ್ ಸಿಗ್ತಾ ಇದೆ. ಇದು ಫುಲ್ ಕಿಚನ್ ಬರ್ತಾ ಇದೆ ಮೇಡಮ್. ನಾವ್ ಇನ್ನೂ ಸ್ಲಾಬ್ ಹಾಕೊಟ್ಟಿಲ್ಲ. ಸ್ಲಾಬ್ ಒಂದು ಒನ್ಸ್ ಇಂಟೀರಿಯರ್ ಆದ್ಮೇಲೆ ಹಾಕೊಡ್ತೀವಿ, ಇಲ್ಲ ಒಂದ್ಕಿಂತ ಫಸ್ಟ್ ಸ್ಲಾಬ್ ಹಾಕ್ಸಿರ್ತೀವಿ. ಅಲ್ಲೇ ಅದೇನ್ ಸರ್, ಅದು ಎಲ್ಲ ಸ್ಮಾರ್ಟ್ ಮಾರ್ಬಲ್ ಏನೋ ಇಟ್ಟಿದ್ದೀರಾ? ಇಲ್ಲ ಇಲ್ಲ ಮೇಡಮ್, ಇದು ಬಂದ್ಬಿಟ್ಟು ಕಜಾರಿಯಾ ಟೈಲ್ಸ್. ಇದು ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬಾತ್ರೂಮ್ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಸೊ ಇದು ಫುಲ್ ಕಜಾರಿಯಾನೇ ಬ್ರ್ಯಾಂಡ್ ಕೊಟ್ಟಿದೀವಿ. ಅಲ್ಲಿ ಏನ್ ನೋಡಿದ್ರು ಕಜಾರಿಯಾ, ಅದೇನೆ ಕಜಾರಿಯಾ ಬ್ರ್ಯಾಂಡೇ ಬಾತ್ರೂಮ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಸರ್ ಇದೇನಿದು, ಇಲ್ಲೇನೋ ಒಂದು ವಿಂಡೋ ಕೊಟ್ಟಿದ್ದೀರಾ? ವಿಂಡೋ ಅಲ್ಲ ಮೇಡಮ್, ಇದು ಡೋರ್ ಆಕ್ಚುಲಿ ಯುಟಿಲಿಟಿ ಡೋರ್ ಕೊಟ್ಟಿದೀವಿ, ರೆಡ್ ಸಾಲ್ ಫ್ರೇಮ್ ಕೊಟ್ಟಿದೀವಿ. ಓ, ನೀವು ಅಂದ್ರೆ ಯಾವ ತರ ಡೋರ್ಸ್ ಬರ್ತಾ ಇದೆ ಎಲ್ಲಾ ಕಡೆನೂ? ಮೇಡಮ್ ಬೆಡ್ರೂಮ್ಸ್ ಗೆಲ್ಲ ಬಂದ್ಬಿಟ್ಟು ರೆಡ್ ಸಾಲ್ ಫ್ರೇಮ್ ವಿತ್ ಲ್ಯಾಮಿನೇಟ್ ಡೋರ್ಸ್ ಬರುತ್ತೆ, ಇಲ್ಲ ಸ್ಕಿನ್ ಡೋರ್ಸ್. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾತ್ರನೇ ಬರುತ್ತೆ? ಇಲ್ಲ ಎಲ್ಲಾ ಪ್ಯಾಕೇಜ್ಗೂ ಅದೇ ಕೊಡ್ತೀವಿ. ಅಂಡ್ ಬಾಲ್ಕನಿಗೆ ರೆಡ್ ಸಾಲ್ ಬೇಕಂದ್ರೆ ರೆಡ್ ಸಾಲ್ ಪ್ರೊವೈಡ್ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಗೆ WPC ಡೋರ್ ಬೇಕಂದ್ರೆ WPC ಡೋರ್ ಪ್ರೊವೈಡ್ ಮಾಡ್ತೀವಿ. ಕಲೆಕ್ಷನ್ಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಅದು ಮೇಡಮ್ ನಮ್ಮ ಕಲೆಕ್ಷನ್ಸ್ ಆಗ್ಲಿ, ಯಾವ್ದೇ ಟೈಲ್ಸ್ ಆಗ್ಲಿ, ಗ್ರಾನೈಟ್ ಎಲ್ಲ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಮ್ಮ ಇಂಜಿನಿಯರ್ ಇರ್ತಾರೆ. ನಿಮ್ಗೆ ಪ್ರತಿಯೊಂದು ಟೈಲ್ಸ್ ಬೇಕಂದ್ರೆ ಟೈಲ್ಸ್ ಗೆ ಮತ್ತೆ ನಿಮ್ಗೆ ವಿಂಡೋಸ್ ಡೋರ್ಸ್ ಗೆಲ್ಲ ಸೆಲೆಕ್ಷನ್ ಹೋಗ್ತೀರಾ ಅಂದ್ರೆ ಜಿಗ್ನಿಂಗ್ ಕರ್ಕೊಂಡು ಹೋಗ್ತಾರೆ, ಇಲ್ಲ ನಿಮ್ಗೆ ಗೊತ್ತಿರೋ ಅಂಗಡಿಗಳಿದ್ರೆ ಅಲ್ಲೂ ಕರ್ಕೊಂಡು ಹೋಗಿ ತೋರಿಸ್ಕೊಡ್ತಾರೆ. ಹೋಗ್ಲಿ ಕ್ಲೈಂಟ್ಸ್ ಸೆಲೆಕ್ಷನ್ ಪ್ರೋಸೆಸ್ ಗೆ ಕ್ಲೈಂಟೇ ಬರ್ತಾರೆ. ಸರ್ ಇಲ್ಲೇನೋ ಒಂದಿದೆ ಇದು. ಸೊ ನೀವು ನೋಡ್ತಾ ಇದೀರಲ್ಲ, ಈ ಟೈಲ್ಸ್ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿಲ್ಲ ಬಟ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಇಲ್ಲಿ ವಾಶ್ರೂಮ್ ಬಾತ್ರೂಮ್ ಮೇಡಮ್ ಇದು. ಸೊ ನಿಮ್ಗೆ 4 ಫೀಟಿಗೆ 7 ಫೀಟ್ ಬರ್ತದೆ ಬಾತ್ರೂಮ್. ಆಲ್ರೆಡಿ ನಾವು ಟೈಲ್ಸ್ ಲೇ ಮಾಡಿದೀವಿ. ಅಲ್ಲೇನೋ ಸೆಂಟ್ರಲ್ ಅಂತ ಡಿಫರೆಂಟ್ ಆಗಿ ಟೈಲ್ಸ್ ಇದೆ. ಹಾ ಮೇಡಮ್, ಅದು ಕಾಂಬಿನೇಷನ್ ಸೆಟ್ ಮಾಡೋಣ ಅಂತ ಬಿಟ್ಟು ಆ ಕಡೆ ಬಂದು ಡಾರ್ಕ್ ಮಾಡ್ಬಿಟ್ಟು ಈ ಕಡೆ 2 ಕಡೆ ಬಂದ್ಬಿಟ್ಟು ನಿಮ್ಗೆ ವೈಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಸರ್ ಅದೇನೋ ಇದೆ ಅಲ್ಲಿ, ಇದ್ರ ಬಗ್ಗೆ ಬಾಕ್ಸ್ ಟೈಪ್ ಅಲ್ಲಿ ಏನೋ ಕೊಟ್ಟಿದ್ದೀರಾ? ಹಾ ಮೇಡಮ್, ನೀವು ಕಂಪ್ಲೀಟೆಡ್ ಬಿಲ್ಡಿಂಗ್ಸ್ ಅಲ್ಲಿ ಪ್ರಾಜೆಕ್ಟ್ ಅಲ್ಲಿ ನೋಡಿರ್ತೀರಾ, ಇಲ್ಲೊಂದು ಬಾಕ್ಸ್ ಟೈಪ್ ಅಲ್ಲಿ ಬರುತ್ತೆ ಕಾಂಪೌಂಡ್ ಗೆ. ಸೊ ಎಲ್ರಿಗೂ ಗೊತ್ತಿರಲ್ಲ ಅದು ನಾವ್ ಯಾವ ತರ ಒಳಗಡೆ ಕೂರಿಸ್ತೀವಿ ಅಂತ. ಸೊ ಇದು ಕಾಂಪೌಂಡ್ ಅಂತ ಕರಿತೀವಿ. ಫ್ಲಶ್ ಮಾಡಕ್ಕೆ ಬಾಕ್ಸ್ ಇರುತ್ತಲ್ಲ, ಅದಿದೇನೆ. ಸೊ ಇದನ್ನ ನಾವು ವಾಲ್ ಅಲ್ಲಿ ಮೌಂಟ್ ಮಾಡ್ಬಿಟ್ಟು ಇದ್ರೊಳಗಡೆ ನಾವು ಮೆಶ್ ಹಾಕ್ಬಿಟ್ಟು ಗೋಡೆ ಕಟ್ತೀವಿ. ಸರ್ ಅಲ್ಲೇನೋ ಇದೆ ಅದು? ಇದು ಬಂದ್ಬಿಟ್ಟು ಶವರ್ ಯೂನಿಟ್ ಮೇಡಮ್. ಓ ಶವರ್ ಯೂನಿಟ್ ಗೋಸ್ಕರ ನಿಮ್ಗೆ ಹ್ಯಾಂಡಲ್ ತರ ಬರುತ್ತೆ. ಸೊ ಅದು ಪ್ರೊವೈಡ್ ಮಾಡಿದೀವಿ. ಅಂಡ್ ಮೆಟೀರಿಯಲ್ಸ್ ನೀವು ನೋಡಬಹುದು, ನಾನು ಹೇಳಿದಾಗೆ ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಅಲ್ಟ್ರಾಟೆಕ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ ತರ ಸಿಮೆಂಟ್ ಯೂಸ್ ಮಾಡ್ತೀರಾ ನೀವು? ಬೇಸಿಕ್, ಪ್ರೀಮಿಯಂ ತರದಕ್ಕೆಲ್ಲ? ಮೇಡಮ್ ಬೇಸಿಕ್ ಗೆ ಪ್ರೀಮಿಯಂ ಗೆ ನಿಮ್ಗೆ ಚಾಯ್ಸ್ ಮಾಡ್ಕೊಬಹುದು. ನಾವು ಪ್ರೊವೈಡ್ ಮಾಡಬಹುದು ಬಿರ್ಲಾ ಶಕ್ತಿ ಪ್ರೊವೈಡ್ ಮಾಡ್ತೀವಿ, ರಾಮ್ಕೋ ಪ್ರೊವೈಡ್ ಮಾಡ್ತೀವಿ. ಅಂಡ್ ಸ್ಟೀಲ್ ಅಲ್ಲಿ ಬಂದು ನಿಮ್ಗೆ SK ಪ್ರೊವೈಡ್ ಮಾಡ್ತೀವಿ, ಕಮ್ಮದೇನು ಅದೆಲ್ಲ ಪ್ರೊವೈಡ್ ಮಾಡ್ತೀವಿ ನಾವು. ಇದೆ ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಅಲ್ಟ್ರಾಟೆಕ್. ಇಲ್ಲಿ ಅಲ್ಟ್ರಾಟೆಕ್ ಅಂಡ್ SK ಸ್ಟೀಲ್ ಯೂಸ್ ಮಾಡಿದ್ವಿ. ಅಂಡ್ ಬ್ಲಾಕ್ಸ್ ಅಲ್ಲಿ ಬಂದು ನಿಮ್ಗೆ ಹೈಡ್ರಾಲಿಕ್ ಬ್ಲಾಕ್ಸ್ ಯೂಸ್ ಮಾಡಿದ್ವಿ. ಬನ್ನಿ ವೀಕ್ಷಕರೇ, ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್. ಸರ್ ಇದೆಲ್ಲ ಯಾವ ಟೈಲ್ಸ್ ಯೂಸ್ ಮಾಡಿರೋದು? ಮೇಡಮ್ ಇದು ಟೈಲ್ಸ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದೀವಿ, ಅಪ್ಪೋ ತರ ಯೂಸ್ ಮಾಡಿದೀವಿ, ಇಲ್ಲಿ ಬ್ಲಾಕ್ ಕಲರ್. ಇದು ಸ್ಟೇರ್ ಕೇಸ್ ಎಲ್ಲ ಎಷ್ಟು ಸಿಗ್ತಾ ಇದೆ ನಮ್ಗೆ ಸರ್? ಇದು ಸರ್ ಮೇಡಮ್ ಇದು ಬಂದ್ಬಿಟ್ಟು ನಿಮ್ಗೆ 3 ಫೀಟ್ ಬಂದಿದೆ ಕರೆಕ್ಟ್ ಆಗಿ, ಕ್ಲಿಯರ್ 3 ಫೀಟ್ ಒಬ್ರು ಓಡಾಡಕ್ ಜಾಗ ಮಾಡಿದೀವಿ. ಸೊ ಸ್ಟ್ಯಾಂಡರ್ಡ್ ಆಗಿ ನಮ್ದಲ್ಲಿ ಬಂದ್ಬಿಟ್ಟು 3 ಫೀಟ್ ಕೊಡ್ತೀವಿ. ಕ್ಲೈಂಟ್ ಹಂಗಿಲ್ಲ ನನಗೆ ಸ್ವಲ್ಪ ದೊಡ್ಡದಾಗಬೇಕು ಸ್ಟೇರ್ ಕೇಸ್ ಅಂದ್ರೆ ನಾವು ಅದನ್ನ 3 ಫೀಟ್ to 4 ಫೀಟ್ ಮಾಡ್ಕೊಡ್ತೀವಿ. ಇಲ್ಲಿ ಏನಾದ್ರೂ ಬರುತ್ತೆ ಸರ್? ಹಾ ಮೇಡಮ್, ಇಲ್ಲಿ SS ರೈಲಿಂಗ್ ಅಲ್ಲಿ ಬರುತ್ತೆ ನಿಮ್ಗೆ. ಅದು ಡಿಸ್ಕಷನ್ ಅಲ್ಲಿ ಇದೆ, SS ರೈಲಿಂಗ್ ವಿತ್ ಗ್ಲಾಸ್ ಕೊಡೋಣ ಇಲ್ಲ ಬರೀ SS ರೈಲಿಂಗ್ ಕೊಡೋಣ ಅಂತ ಬಿಟ್ಟು ಅದು ಅವ್ರು ಸೆಲೆಕ್ಷನ್ ಮಾಡಿ ಮಾಡ್ತಾರೆ. ಇಲ್ಲೂ ಕೂಡ ಒಂದು ಇಲ್ಲೊಂದು ನಿಮ್ಗೆ ಬೆಲ್ಕ್ ಬರ್ಲಿ ಅಂತ ಬಿಟ್ಟು ಒಂದು UPVC ಅಲ್ಲಿ ಪ್ರೊವೈಡ್ ಮಾಡಿದೀವಿ, 4x4 ಕೊಟ್ಟಿದೀವಿ ಇದು. ಸರ್ ಇದೇನ್ ನಮ್ಗೆ ಇದೇನ್ ಬರ್ತಾ ಇದೆ ಸರ್? ಇದು ನಮ್ಗೆ ಮೇಡಮ್ ಇಲ್ಲೂ ನಾವು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡ್ತೀವಿ, ಬಟ್ ಈಗ ಓಲ್ಡ್ ಅಲ್ಲಿ ಇಕ್ಕಿದೀವಿ, ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ವರ್ಕ್ ನಡೀತಾ ಇದೆ ಅದಕ್ಕೆ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಕಟ್ಔಟ್ ಒಂದು ಕೊಟ್ಟಿದೀವಿ ಸ್ಕೈಲೈಟ್ ಗೆ. ಇಲ್ಲಿ ಏನಾದ್ರೂ ಬರ್ತಿದ್ಯಾ ನಮ್ಗೆ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ SS ರೈಲಿಂಗ್ ವಿತ್ ಗ್ಲಾಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಮೇಲೆ ಸ್ಕೈಲೈಟ್ ಬರುತ್ತೆ ನಿಮ್ಗೆ.
ಬೆಳಕೆಲ್ಲ ತುಂಬಾ ಹಾ. ಚೆನ್ನಾಗಿ ಬರ್ತಿದೆ ಸರ್. ಇದೇನ್ ಇಲ್ಲೂ ಕೂಡ ಏನಾದ್ರು ಕವರ್ ಮಾಡ್ತೀರಾ ನೀವು? ಇಲ್ಲಿ ಎಸ್ ಎಸ್ ರೈಲಿಂಗ್ ಅಲ್ಲಿ ರೈಲಿಂಗ್ಸ್ ಬರುತ್ತೆ ಮೇಡಮ್. ಇದು ಹಾ ಹಾ ಇದು ಕಂಪ್ಲೀಟ್ ಇದು ಪೂರ್ತಿ SS railing ಎಸ್ ಎಸ್ ಬರ್ತಿದೆ. ರೈಲಿಂಗ್ ಬರುತ್ತೆ ಫುಲ್ ಬಿಲ್ಡಿಂಗ್ ಗೆ. ಹ್ಮ್. ಅಂಡ್ ಇಲ್ಲಿ ನಿಮ್ಗೆ 2 ಬೆಡ್ರೂಮ್ ಬಂದಿದೆ. ಹಾ ಈ ಕಡೆ ಒಂದು. ಹಾ. ಇದ್ಯಾವ ಬೆಡ್ರೂಮ್ ಸರ್? ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ನಿಮ್ಗೆ ಹಾ. ನಿಮ್ಗೆ 17 ಗೆ 14 ಬರ್ತಾ ಇದೆ ಆಲ್ಮೋಸ್ಟ್. ತುಂಬಾ ದೊಡ್ಡದಾಗಿದೆ. ಹಾ. ಅಂಡ್ ಪ್ಲಸ್ ಇಲ್ಲಿ ಏನಂದ್ರೆ ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದೀವಿ. ಹಾ ಇದು ಸ್ಮಾರ್ಟ್ ಮಾರ್ಬಲ್ ಏನಾ? ಹಾ ಮೇಡಮ್, ಕಂಪ್ಲೀಟ್ ಬಿಲ್ಡಿಂಗ್ ಮೇಲೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಹಾ. ಮಾಡಿದೀವಿ. ಇಲ್ಲಿ ನಾವೇನು 2 ವಿಂಡೋಸ್ ಕ್ರಾಸ್ ಕ್ರಾಸ್ ವೆಂಟಿಲೇಷನ್ ವೆಂಟಿಲೇಷನ್ ಸಹ 2 ವಿಂಡೋಸ್ ಕೊಟ್ಟಿದೀವಿ. ಇಲ್ಲೇನ್ ಬರ್ತಿದೆ ಸರ್? ಇಲ್ಲಿ ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಬರ್ತಾ ಇದೆ ಮೇಡಮ್. 6 ಫೀಟ್ ಗೆ 5 ಫೀಟ್ ಗೆ ವಾಕ್ ಇನ್ ವಾರ್ಡ್ರೋಬ್ ಬರ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಂದಿದೆ, ಈ ಮನೆದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಬಾತ್ರೂಮ್ ಒಂದು ಬಂದು ನಿಮ್ಗೆ 10 ಫೀಟ್ ಆಲ್ಮೋಸ್ಟ್ ಬರ್ತಾ ಇದೆ. ಓ ತುಂಬಾ 10 ದೊಡ್ಡದಾಗಿದೆ. ಫೀಟ್ ಗೆ 5 ಫೀಟ್. ಅಂಡ್ ಇಲ್ಲೂ ಟೈಲ್ಸ್ ಇಲ್ಲೂ ನೋಡ್ತಾ tiles. ಇರ್ಬೋದು ನೀವು, ಕಾಂಬಿನೇಷನ್ ಹೆಂಗ್ ಯೂಸ್ ಮಾಡಿದೀವಿ ಫುಲ್ ಅಂತ. ರೂಫ್ ವರ್ಗೂ ಹಾಕಿದೀವಲ್ಲ ಹಾ ಟೈಲ್ಸ್. ಮೇಡಮ್. ಸೊ ಕೆಳಗಡೆ ಬಂದ್ಬಿಟ್ಟು ಬ್ಲೂ ಕಲರ್ ಕೊಟ್ಟಿದೀವಿ, ಇಲ್ಲಿ ಹಾ. ಸ್ವಲ್ಪ ಗ್ರೇಯಿಶ್ ಕಲರ್ ಅಲ್ಲಿ ಕೊಡ್ತಾ ಇದೀವಿ. ಇದು ಬೇರೆ ಟೈಲ್ಸ್, ಇದು ಬೇರೆ ಟೈಲ್ಸ್ ಅಲ್ವಾ? ಅದು ಕೆಳಗಡೆ ಇದು ವೈಟ್ ಇರುತ್ತಾ? ಕೊಟ್ಟಿದೀವಿ. ಇಲ್ಲಿ ಅಲ್ಲೂ ನಿಮ್ಗೆ ಲೈಟ್ ಕ್ರೀಮಿಶ್ ಕಲರ್ ಕೊಟ್ಟಿದೀವಿ, ಇಲ್ಲಿ ವೈಟ್ ಕೊಟ್ಟಿದೀವಿ. ಅದ್ಯಾವ್ದು ಸರ್? ಇಲ್ಲಿ ಗ್ರೇಯಿಶ್ ಕಲರ್ 2x4 ದರ್ ಕೊಟ್ಟಿದೀವಿ ಟೈಲ್ಸ್. 2x4 ಸೇಮ್ ಕಜೇರಿ ಬ್ರ್ಯಾಂಡ್. ಬನ್ನಿ ವೀಕ್ಷಕರೇ, ಇವಾಗ ಅಲ್ಲೊಂದು ರೂಮ್ ಇದೆ ಅಂತ ನೋಡೋಣ. ಹಾ ಸರ್ ಇದೇನ್ ಸ್ಪೇಸ್ ಸಿಗ್ತಾ ಇದೆ ನಮ್ಗೆ? ಮೇಡಮ್, ಇದೊಂದು ಫ್ಯಾಮಿಲಿ ಲಾಂಚ್ ತರ ನಿಮ್ಗೆ ಆಲ್ಮೋಸ್ಟ್ 12 ಫೀಟ್ ಬಂದಿದೆ. 12 ಫೀಟ್ ಗೆ 8 ಫೀಟ್ ಇದೆ. ಅಂಡ್ ಪ್ಲಸ್ ಇಲ್ಲೊಂದು ನಾವು ಬಾಲ್ಕನಿ ಒಂದು ಪ್ರೊವೈಡ್ ಮಾಡಿದೀವಿ. 8 ಫೀಟ್ ಇಲ್ಲಿ ಗೆ ತುಂಬಾ 6 ಫೀಟ್. ದೊಡ್ಡದಾಗಿ ಮಾಡಿರೋಂತದ್ದು ಇದೆ ಇಲ್ಲಿ. ಇಲ್ಲಿ ಬಂದು ನಿಮ್ಗೆ ಫ್ರೆಂಚ್ ವಿಂಡೋ ಬರುತ್ತೆ ಮೇಡಮ್. ನಮ್ದೇ French. UPVC ಅಲ್ಲಿ ಹಾ. ಫ್ರೆಂಚ್ ವಿಂಡೋ ಪ್ರೊವೈಡ್ ಮಾಡ್ತೀವಿ. ಬನ್ನಿ ಬಾಲ್ಕನಿ ತೋರಿಸ್ತೀನಿ ನಿಮ್ಗೆ. ಬಾಲ್ಕನಿನು ತುಂಬಾ ದೊಡ್ಡದಾಗೆ ಬಂದಿದೆ. ಹಾ ಮೇಡಮ್, 8 ಫೀಟ್ ಗೆ 6 ಫೀಟ್ ಇದೆ ಇದು. ಇಲ್ಲೆಲ್ಲಾನು SS ರೈಲಿಂಗ್ ವಿತ್ SS ರೈಲಿಂಗ್ ವಿತ್ ಗ್ಲಾಸ್ ಬರುತ್ತೆ ನಿಮ್ಗೆ. ಅಂಡ್ ಇಲ್ಲಿ ನೀವು ಕೆಳಗಡೆ ನೋಡಿದ್ರಲ್ಲ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್, ಅದೇ ತರನೇ ಇಲ್ಲೂ ಪ್ರೊವೈಡ್ ಮಾಡಿದೀವಿ. ಇಲ್ಲೋದು ಕೂಡ ಒಂದು ಸ್ಪೇಸ್ ಚಿಕ್ಕದಾಗಿದೆ ಇಲ್ಲಿ ಕಡೆನೂ. ಹಾ, ಇದು ಸೆಟ್ ಬ್ಯಾಕ್ ಇದೆಯಲ್ಲ ಮೇಡಮ್, ಅದನ್ನ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬಿಟ್ಟು ನಿಮ್ಗೆ ಬಾಲ್ಕನಿ ಇರ್ಲಿ ಅಂತ ಬಿಟ್ಟು ಒಂದು ಓಡಾಡಕ್ ಜಾಗ ಕೊಟ್ಟಿದೀವಿ. ಅದು ಸೆಟ್ ಬ್ಯಾಕ್ ಏನ್ ನಾವು 1 ಫೀಟ್ 2 ಫೀಟ್ ಬಿಡ್ತೀವ, 2 ಫೀಟ್ 3 ಫೀಟ್, ಅದನ್ನ ನಾವು ಬಾಲ್ಕನಿ ತರ ಯೂಟಿಲೈಸ್ ಮಾಡಿದೀವಿ. ಸರಿ ಬನ್ನಿ ವೀಕ್ಷಕರೇ, ಇಲ್ಲೊಂದು ಮತ್ತೊಂದು ರೂಮ್ ಇದೆ, ಅದು ಹೇಗಿದೆ ಅಂತ ನೋಡೋಣ. ಸೊ ಇದೊಂದು ಬೆಡ್ರೂಮ್ ಬಂದಿದೆ ನಿಮ್ಗೆ. ಇದು ನಿಮ್ಗೆ 12 ಫೀಟ್ ಗೆ ಆಲ್ಮೋಸ್ಟ್ 13 ಫೀಟ್ ಬಂದಿದೆ. 13 to 14 ಇದು ಫೀಟ್ ಕೂಡ ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ, ಇದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ. ಬಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಾಲ್ಕನಿ ಬಂದಿಲ್ಲ. ಹಾ. ಇಲ್ಲಿ ನಿಮ್ಗೆ ಬಾಲ್ಕನಿ ಬಂದಿದೆ. ನಾನ್ ಮುಂಚೆನೆ ನಿಮ್ ಹತ್ರ ಹೇಳಿದಂಗೆ ಸೈಟ್ ಸ್ವಲ್ಪ ಆಡ್ ಇರೋದ್ರಿಂದ ನೀವು ಬಾಲ್ಕನಿ ಒಂದ್ ಸ್ವಲ್ಪ ಕ್ರಾಸ್ ಕ್ರಾಸ್ ಬಂದಿದೆ. ಹೌದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 5 ಅಡಿ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 4 ಅಡಿ ಬರುತ್ತೆ. ಇದು ಬಾಲ್ಕನಿನೂ ಕೂಡ ತುಂಬಾ ದೊಡ್ಡದಾಗೆ ಬಂದಿದೆ. ಹಾ. ಇಲ್ಲೂ ಕೂಡ ಫ್ರೆಂಚ್ ವಿಂಡೋನೇನಾ? ಹಾ ಮೇಡಮ್, ಇಲ್ಲೂ ನಿಮ್ಗೆ ಫ್ರೆಂಚ್ ವಿಂಡೋ ಬರುತ್ತೆ. ಹಾ. ಕಂಪ್ಲೀಟ್ ನಮ್ದು UPVC ಫ್ರೆಂಚ್ ವಿಂಡೋ ಏನಿದೆ ಅದೇ ಬರುತ್ತೆ ನಿಮ್ಗೆ. ಅಂಡ್ ಇಲ್ಲಿ ನಿಮ್ಗೆ ನೋಡ್ಬೋದು ಸೇಮ್ ಅಲ್ಲೆಲ್ಲಿ ಹೆಂಗ್ ವಾಕ್ ಇನ್ ವಾರ್ಡ್ರೋಬ್ ಕೊಟ್ರು, ಓ, ಇಲ್ಲೂ ಇಲ್ಲೂ ವಾಕ್ ಇನ್ ವಾರ್ಡ್ರೋಬ್ ಕೊಟ್ಟಿದೀವಿ. 6 ಫೀಟ್ ಗೆ 5 ಫೀಟ್ ಕೊಟ್ಟಿದೀವಿ. ಇದೇನ್ ಬರ್ತಿದೆ ಸರ್? ಇದು ವಾಶ್ರೂಮ್ ಮೇಡಮ್. ನಿಮ್ಗೆ 6 ಫೀಟ್ ಹಿಂಗಿದೆ, 5 ಫೀಟ್ ಹಿಂಗಿದೆ, 6.5 ಫೀಟ್ ಹಿಂಗ್ ಬಂದಿದೆ. ಇದು ಟೈಲ್ಸ್ ಎಲ್ಲ ಯಾವ್ದು ಸರ್? ಇದು ಸೇಮ್ ಕಜೇರಿ ನಾವು ಕೆಳಗಡೆ ಏನ್ ಹಾಕಿದೀವೋ ಅಲ್ಲಿ ಸ್ವಲ್ಪ ಈ ವೈಟ್ ಶೇಡ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಆಗಿತ್ತು, ಇಲ್ಲಿ ವೈಟ್ ಶೇಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ರೂಫ್ ವರ್ಗುನೇನೆ ಟೈಲ್ಸ್ ಕೊಟ್ಟಿರೋದು. 10 ಫೀಟ್ ನಾವು ಸ್ಟ್ಯಾಂಡರ್ಡ್ ಆಗಿ ಕೊಡ್ತೀವಿ. ಅಂಡ್ ಇವ್ರ ಬಾತ್ರೂಮ್ಗೆಲ್ಲ ಬಂದ್ಬಿಟ್ಟು WPC ಫ್ರೇಮ್ ಬೇಡ ಅಂತ ಹೇಳಿದ್ರು, ರೆಡ್ ಸೋಲೆ ಬೇಕಂತ ಕೇಳಿದ್ರಿಂದ ವುಡನ್ ರೆಡ್ ಸೋಲ್ ಏನಿದೆ ಅದೇ ಕೊಟ್ಟಿದೀವಿ. ಕ್ಲೈಂಟ್ಸ್ ಯಾವ್ದು ಕೇಳ್ತಾರೋ ಅದು ಚೂಸ್ ಮಾಡಿ. ಸೊ ನಾವು ರೆಕಮೆಂಡ್ ಮಾಡೋದ್ ಬಂದ್ರೆ WPC ಡೋರ್ ಫ್ರೇಮ್ ಕೊಡ್ತೀವಿ, ಫ್ರೇಮ್ ಮತ್ತೆ ಡೋರು. ಬಟ್ ಕ್ಲೈಂಟ್ ಗೆ ಇಲ್ಲ ನನ್ಗೆ ರೆಡ್ ಸೋಲೆ ಬೇಕಂತ ಹೇಳಿದ್ರೆ ನಾವು ರೆಡ್ ಸೋಲ್ ಪ್ರೊವೈಡ್ ಮಾಡ್ತೀವಿ. ಸೊ ಬನ್ನಿ ಮೇಡಮ್, ನಾವು ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಇನ್ನೊಂದು ಫ್ಲೋರ್ ಇದೆ. ಹಾ ಮೇಡಮ್. ಸೊ ಇಲ್ಲೂ ನಾವು ಕೂಡ ಇದು ಎಲ್ಲ ಸೇಮ್ ಲಪೋದ್ರನೇ ಯೂಸ್ ಮಾಡಿದ್ವಿ ಮೇಡಮ್, ಲಪೋದ್ರನೇ ಯೂಸ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ನೀವು ನೋಡಬಹುದು ವಿಶಾಲ ಆಗಿದೆ ಸ್ಟೇರ್ ಕೇಸ್. ಏನಕ್ಕೆ ಇಲ್ಲಿ 3.5 ಫೀಟ್ ಕೊಟ್ಟಿದೀವಿ ನಾವು. 3.5 feet ಇದು ಮೇಲ್ಗಡೆ ಚಿಕ್ಕದಾಗಿದ್ಯಾ? ಇಲ್ಲ ಮೇಡಮ್, ಇದು 3.5 feet ಬಂದಿದೆ. ಹಾ. ಸೊ ಈಗ ನಾವು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಸೆಕೆಂಡ್ ಫ್ಲೋರ್ ಆಫ್ ಪೋರ್ಷನ್ ತಗೊಂಡಿದೀವಿ. ಇದು 1.5 ಅಂತ ಕರಿಬಹುದು ನಾವು. ಅಂಡ್ ಈ ಏರಿಯಾ ಈ ಪೋರ್ಷನ್ ಏನಿದೆಯೋ ಫುಲ್ ಆಗಿ ನಾವು ಟೆರೆಸ್ ಕೊಟ್ಟಿದೀವಿ. ಫುಲ್ ಬರ್ತಿದೆ ಟೆರೆಸ್. ಹಾ, ತುಂಬಾ ಇದು ವಿಶಾಲವಾಗಿ ಬಂದಿದೆ, ಎಲ್ಲಾ ಕೂಡ ವಿಶಾಲವಾಗಿ ಬಂದಿದೆ. ಮೇನ್ ಆಗಿ ಕ್ಲೈಂಟ್ ಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕಂತ ಕೇಳಿದ್ರು ಮೇಡಮ್. ಅದೇ ತರ ನಮ್ ಡ್ರಾಯಿಂಗ್ ಟೀಮು ನಮ್ ಡಿಸೈನ್ ಟೀಮು ಕೂತು ಮಾಡ್ಕೊಟ್ಟಿದ್ದಾರೆ. ಸರ್ ಅಲ್ಲೆಲ್ಲ ಇದನ್ನ ಕವರ್ ಮಾಡ್ತಿರಲ್ಲ? ಇದೆಲ್ಲ SS ರೈಲಿಂಗ್ ಅಲ್ಲಿ ಕವರ್ ಆಗುತ್ತೆ ಮೇಡಮ್. ಅಂಡ್ ನಾವು ಪ್ಯಾರಾಫೋಟ್ ವಾಲ್ ಯಾವಾಗ್ಲೂ 4 ಫೀಟ್ ತನಕ ಮಿನಿಮಮ್ ಕೊಡ್ತೀವಿ. ನಿಮ್ಗೆ ನೋಡ್ತಾ ಇರ್ಬೋದು 4 ಫೀಟ್ ತನಕ ನಾವು ಸ್ಟ್ಯಾಂಡರ್ಡ್ ಆಗಿ ಕೊಡ್ತೀವಿ.
ಸರ್ 3 to 4 feet. ಇದೇನಿದು ಇತ್ತು ಇದು ಲ್ಯಾಡರ್ ಮೇಡಮ್. ನಾವು ಟೆರೆಸ್ ಟ್ಯಾಂಕ್ ಕೂರ್ಸ್ತೀವಲ್ಲ, ಟ್ಯಾಂಕ್ ಕೂರ್ಸೋಗೋಸ್ಕರ ಲ್ಯಾಡರ್ ಪ್ರೊವೈಡ್ ಮಾಡಿದೀವಿ MS ಅಲ್ಲಿ. ಇವಾಗ ರೆಡ್ ಆಕ್ಸೈಡ್ ಪೇಂಟ್ ಮಾಡಿದೀವಿ. ಮೇಲ್ಗಡೆ ಟ್ಯಾಂಕ್ ತರ ಕೂರ್ಸೋದು. ಸಾರಿ, ಯೆಲ್ಲೋ ಆಕ್ಸೈಡ್ ಪೇಂಟ್ ಹಾಕಿಸಿದೀವಿ. ರೆಡ್ ಆಕ್ಸೈಡ್ ಅಲ್ಲಿ ಯೆಲ್ಲೋ ಆಕ್ಸೈಡ್ ಪ್ರೊವೈಡ್ ಮಾಡಿದೀವಿ. ಇದು ಮಡ್ಡಿ ಇನ್ನೂ ಇಲ್ಸಿಲ್ಲ ನಾವು. ಮಡ್ಡಿ ಇಲ್ಸಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇದು ಬಂದ್ಬಿಟ್ಟು ಕನ್ಸೀಲ್ ಆಗಿರುತ್ತೆ. ಕವರ್ ಸೊ ಇದನ್ನ ಶೇಕ್ ಮಾಡೋದು, ರಿಮೂವ್ ಮಾಡೋಕ್ಕೆಲ್ಲ ನಿಮ್ಗೆ ಬೇಕಾಗಿರಲ್ಲ. ಅಂಡ್ ಇಲ್ಲೂ ನಾವು ಪ್ಲಂಬಿಂಗ್ ಲೈನ್, ಎಲೆಕ್ಟ್ರಿಕಲ್ ಲೈನ್ಗೋಸ್ಕರ ಪ್ರೊವಿಷನ್ ಬಿಟ್ಟಿದೀವಿ. ನಮ್ದು ಎಲೆಕ್ಟ್ರಿಕ್ ಲೈನ್ ಎಲ್ಲ ಬಂದ್ಬಿಟ್ಟು ಫ್ಲೋರ್ ಅಲ್ಲೇ. ಇಲ್ಲಿ ನೀವು ಕೆಳಗಡೆ ನಾವೆಲ್ಲ ಯಾವ್ದು ಸರ್ ಯೂಸ್ ಮಾಡೋದು ಇಲ್ಲಿ? ಯಾವ್ದು ಮೇಡಮ್? ಇದು ಇನ್ನೂ ಈಗ ಸದ್ಯಕ್ಕೆ ಬಂದ್ಬಿಟ್ಟು ಇದು ವೆರಿ ಮೋಲ್ಡ್ ಆಗಿದೆ. ಇದು ವೆರಿ ಮೋಲ್ಡ್ ಆಗಿದೆ. ನಾವಿನ್ನೂ ಮಡ್ಡಿ ಇಲ್ಸಿಲ್ಲ. ಮಡ್ಡಿ ಇಲ್ಸಕ್ಕೋಸ್ಕರ ಬಿಟ್ಟಿದೀವಿ. ಒನ್ಸ್ ಕಂಪ್ಲೀಟ್ ಫುಲ್ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ನಾವು ಮಡ್ಡಿ ಇಲ್ಸ್ತೀವಿ. ಮಡ್ಡಿ ಇಲ್ಸಾಗ ಕಾರ್ನರ್ ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಿ ರೂಫಿಂಗು ವಾಟರ್ ಪ್ರೂಫ್ ಮಾಡ್ಕೊಡ್ತೀವಿ. ಸೊ ಮೇಲೆ ಹೋದ್ರೆ ನಿಮಗೆ ಸರ್ ಇದು ಕೂಡ ತುಂಬಾ ದೊಡ್ಡದಾಗೆ ಬಂದಿದೆ. ಟ್ಯಾಂಕ್ ಕೂಡ ಬಂದಿರುತ್ತದೆ. ಹೌದು ಮೇಡಮ್. ಇಲ್ಲಿ ಟ್ಯಾಂಕ್ಗೆ MS ಅಲ್ಲಿ ಸ್ಟ್ಯಾಂಡ್ ಕೊಟ್ಟಿದೀವಿ ಪ್ರೆಷರ್ಗೋಸ್ಕರ. ಸೊ ಇದು ಒಂದು ಕಾರ್ನರ್ಗೆ ಹೋದ್ಮೇಲೆ ನಿಮ್ಗೆ ಸೋಲಾರ್ ಎಲ್ಲ ಇಲ್ಲೇ ಕೊಡ್ಬೋದು. ಸೊ ಅದಕ್ಕೋಸ್ಕರ ಈ ಏರಿಯಾನ ಸ್ವಲ್ಪ ಜಾಸ್ತಿ ಪ್ರೊವೈಡ್ ಮಾಡಿದೀವಿ. ಸರ್ ಇದೇನಿದು ಮೇಡಮ್? ನೀವು ಕೆಳಗಡೆ ಸ್ಕೈಲೈಟ್ ನೋಡಿದ್ರಲ್ಲ, ಅದೇ ಇದು ನಾವು ಇವಾಗ ಟೆಂಪರರಿಗೋಸ್ಕರ ಕವರ್ ಮಾಡಿಕ್ಕಿದೀವಿ. ಯಾರು ಬಿಲ್ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಬಿಟ್ಟು ಕವರ್ ಮಾಡಿಕ್ಕಿದೀವಿ. ಇಲ್ಲಿ ಗ್ಲಾಸ್ ತರ ಏನೋ ಫಿಟ್ MS ಅಲ್ಲಿ ಗ್ರಿಲ್ ಕೊಡ್ತೀವಿ, ಆದ್ಮೇಲೆ ಗ್ಲಾಸ್ ಪ್ರೊವೈಡ್ ಮಾಡ್ತೀವಿ. ಸರ್ ಇದು ಟ್ಯಾಂಕ್ ನಮ್ದೆಲ್ಲ ಎಷ್ಟು ಬರುತ್ತೆ ಮೇಡಮ್? ನಮ್ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಟ್ಟು 1000 ಲೀಟರ್ಸ್ ಕೊಡ್ತೀವಿ. ಅಡಿಷನಲ್ ಆಗಿ ಡ್ಯೂರಿಂಗ್ ಅಗ್ರಿಮೆಂಟ್ ಟೈಮಲ್ಲಿ ಅದು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಯಾವ ತರ ನಡೀತಿದೆ ಮತ್ತೆ ಮೆಟೀರಿಯಲ್ಸ್ ನೆಲ್ಲ ಯಾವ್ದಾವ್ದು ಯೂಸ್ ಮಾಡ್ತೀವಿ ಅಂತ ನಮಗೆ ಪ್ರವೀಣ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಿಮಗೂ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ನಮ್ಮ ಪೇಜನ್ನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಯನಗರ 7th ಬ್ಲಾಗಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಮತ್ತು ಅಲ್ಲಿರೋ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅನ್ನೋ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು.